ಹಾಯ್, ಈಗ ನಂದ ಗೋಕುಲ ಸೆಟ್ಟಲ್ಲಿ ಒಂದು ರೌಂಡ್ ಎಲ್ಲ ಕಡೆ ಗಲ ಅಂದ್ಕೊಂಡು ಎಲ್ಲರೂ ಮಾತಾಡ್ಸ್ಕೊಂಡು ಬಂದ್ವಿ. ಬಟ್ ಇವಾಗ ಮೇನ್ ಪಿಲ್ಲರು ಸ್ಟ್ರೆಂತು, ಇಲ್ಲೇನೇನು ನಡೀತಾ ಇದೆ ಇದೆಲ್ಲದಕ್ಕೂ ಕಾರಣಕರ್ತರು ನಮ್ಮ ಪಕ್ಕ ಇದ್ದಾರೆ. ದಟ್ ಮೀನ್ಸ್ ಅನ್ನದಾತರು, ಪ್ರೊಡ್ಯೂಸರ್ ಆಗಿ. ಆದರೆ ಇವರು ಆರ್ಟಿಸ್ಟ್ ಆಗಿ ಎಲ್ಲರ ಮನಸ್ಸನ್ನು ಗೆದ್ದಿರೋವಂಥ ಅದ್ಭುತ ಕಲಾವಿದೆ. ಆ್ಯಂಡ್ ನನಗೂ ತುಂಬ ಇಷ್ಟ ಆಗುವಂತಹ ಕಲಾವಿದೆ. ಸೊ ಲುಕ್ ಅಟ್ ದ್ಯಾಟ್, ಯಾರಿದ್ದಾರೆ ನನ್ನ ಜೊತೆ? ಹಾಯ್ ಹಾಯ್. ಆ್ಯಂಡ್ ಫಸ್ಟ್ ನಿಮಗೆ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್, ಪ್ರೊಡ್ಯೂಸರ್ ಆಗಿದ್ದೀರಾ. ಆ್ಯಂಡ್ ಇಷ್ಟು ಒಳ್ಳೆ ಸೀರಿಯಲ್ ಮಾಡ್ತಾ ಇದ್ದೀರಾ. ನಿಮಗೆ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಅಷ್ಟೇ ನಮ್ಮ ಸೆಟ್ಟಿಗೆ ಬಂದು ನಮ್ಮನ್ನು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಮ್ಮೆಲ್ಲ ಡೀಟೇಲ್ಸ್ನ ವೀಕ್ಷಕರಿಗೆ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಪರಸ್ಪರ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಬ್ಯೂಟಿಫುಲ್ ಆಗಿ ಇಷ್ಟು ಜನ ಆರ್ಟಿಸ್ಟ್ಗಳನ್ನ ಸೇರಿಸಿ ಒಂದು ಒಳ್ಳೆ ಸೀರಿಯಲ್ ಮಾಡೋಕ್ಕೆ ಹೊರಟಿದ್ದೀರಾ. ಅದಕ್ಕೆ ಒಂದು ಖುಷಿಗೆ ನಾನು ನಿಮ್ಮನ್ನೆಲ್ಲರೂ ಮಾತಾಡಿಸ್ಲೇಬೇಕು ಒಂದು ರೌಂಡು. ಫಸ್ಟ್ ಥಿಂಗ್ ಅದು. ಸೆಕೆಂಡ್ ಥಿಂಗ್, ಒಂದು ಸೆಟ್ಟಲ್ಲಿ ಏನೇನು ನಡೆಯುತ್ತೆ ಅನ್ನೋ ಕ್ಯೂರಿಯಾಸಿಟಿ ಸುಮಾರು ಜನಕ್ಕೆ ಇದ್ದೇ ಇರುತ್ತೆ ಆಡಿಯನ್ಸ್ಗೆ. ಹೌದು, ಹೆಂಗಿರುತ್ತೆ ಸೆಟ್ಟು, ಏನು ಮಾಡ್ತಾರೆ ಅಂತ. ಈಗ ಎಷ್ಟೊಂದು ಸೀರಿಯಲ್ಗಳದ್ದು ಎಲ್ಲ ನೋಡಿರ್ತಾರೆ. ಬಟ್ ಸ್ಟಿಲ್ ನಂದ ಗೋಕುಲ ಈಗ ನನಗೆ ಹೆಂಗೆ ಖುಷಿ ಆಗ್ಬಿಟ್ಟಿದೆ ಅಂದರೆ, ಬಸ್ ಮೇಲೆ ನೋಡಿದ್ರು ಇವರೇ ಕಾಣಿಸ್ತಾರೆ, ಆಟೋ ಮೇಲೆ ನೋಡಿದ್ರು ಇವರೇ ಕಾಣಿಸ್ತಾರೆ, ಎಲ್ಲಿ ನೋಡಿದ್ರು ಇವರೇ ಕಾಣಿಸ್ತಿದ್ದಾರೆ. ಸುಮಾರು ಸದ್ದು ಮಾಡ್ತಾ ಇದೆ. ಹೆಸರೇ ನನಗೆ ಫಸ್ಟ್ ತುಂಬ ಇಷ್ಟ ಆಯ್ತು. ಯಾಕಂದ್ರೆ ಹಳೇ ನಂದ ಗೋಕುಲನು ನೆನಪಾಯ್ತು ನನಗೆ. ಅದು ಹೇಳಿ ಕೇಳಿ ಸೂಪರ್ ಹಿಟ್ ಆಗಿದ್ದಂಥ ಸೀರಿಯಲ್. ಬಟ್ ನಮಗದು ಕನೆಕ್ಟ್ ಆಗಿರಲಿಲ್ಲ, ಗೊತ್ತಾಗಿರಲಿಲ್ಲ ಅಷ್ಟು. ಬಟ್ ಇವಾಗ ಈ ಹೆಸರು ಜೊತೆಗೆ ನಮಗೊಂಥರ ಏನೋ ಕನೆಕ್ಟಿವಿಟಿ ಶುರುವಾಗಿದೆ. ಆ್ಯಂಡ್ ನೀವು ಪ್ರೊಡ್ಯೂಸರ್ ಆಗಿ ಒಂದು ಸ್ಟೆಪ್ಪು ನಮಗೆ ಸಿಗ್ತಾ ಇದ್ದೀರಾ ಮುಂದಕ್ಕೆ. ಆ್ಯಂಡ್ ಶ್ರವಣ್ ಡೈರೆಕ್ಟ್ ಮಾಡ್ತಿದ್ದಾನೆ. ಇದೆಲ್ಲ ನೋಡಿ ಒಂಥರ ಖುಷಿಯಾಗಿ ಎಷ್ಟೊತ್ತಿಗೆ ಬರ್ತೀವೋ ಅನ್ನೋಂಗೆ ಬಂದು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀವಿ ಇವಾಗ. ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಬಂದಮೇಲೆ ನಿಮಗೆ ನಿಜವಾದ ಒಂದು ನಂದಗೋಕುಲ ಫೀಲ್ ಬಂದಿರಬೇಕಲ್ವಾ, ನಮ್ಮ ಟೀಮ್ನೆಲ್ಲ ಮೀಟ್ ಮಾಡಿ. ತುಂಬ ಅಂದರೆ ಎಲ್ಲರನ್ನೂ ನೋಡಿದ ತಕ್ಷಣ ಒಂದು ರೌಂಡ್ ಹಳೇದೆಲ್ಲ ರಪ ಕಣ್ಣು ಮುಂದೆ ಬಂದೋಯ್ತು. ಎಲ್ಲರೂ ತುಂಬ ದಿನ ಆಗಿತ್ತು ಮೀಟ್ ಮಾಡಿ. ಸೊ ಒಂಥರ ಖುಷಿ ಆಗೋಯ್ತು. ನೀವು ಪ್ರೊಡ್ಯೂಸರ್ ಆಗಿ ಈ ಥರ ಒಂದು ಸ್ಟೆಪ್ ತಗೊಂಡಿದ್ದೀರಲ್ಲ, ಇದು ಹೆಂಗೆ ಶುರುವಾಯಿತು? ಹೆಂಗೆ ನೀವು ಪ್ರೊಡ್ಯೂಸರ್ ಆಗಬೇಕು ಅಂತ ಆಯಿತು? ಇದು ಒಂದು ಹಿಸ್ಟ್ರಿ ಖಂಡಿತ ಇರುತ್ತೆ ನಿಮಗೆ. ಹೌದು, ಖಂಡಿತ. ನಾನು ಅಂದರೆ ನಿಮಗೆ ಗೊತ್ತು, ಬಹಳ ವರ್ಷಗಳಿಂದ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಹೌದು, ಸುಮಾರು ಅಂದರೆ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಅಂದರೆ ನನಗೆ ತುಂಬ ಇಂಟ್ರೆಸ್ಟ್ ಕತೆ ಅಂದರೆ ಎಸ್ಪೆಷಲಿ. ಆ್ಯಂಡ್ ನನಗೆ ತುಂಬ ಪ್ರೀತಿ ನಮ್ಮ ಟೆಲಿವಿಷನ್ ಇಂಡಸ್ಟ್ರಿ ಅಂದರೆ. ಯಾಕಂದರೆ ನಾನು ಆ್ಯಕ್ಚುಲಿ ಟ್ರೈನಿಂಗ್ ಮಾಡಿಕೊಂಡು ಅಥವಾ ಏನೋ ಕಲಿತು ಆಮೇಲೆ ಬಂದು ಇಲ್ಲಿ ಕಲಾವಿದೆ ಆಗಿದ್ದಲ್ಲ. ಬೈ ಚಾನ್ಸ್ ಆ್ಯಕ್ಚುಲಿ ನನಗೆ ಚಾನ್ಸ್ ಸಿಕ್ಕಿದ್ದು. ಬಟ್ ಈ ಇಡೀ ಇಂಡಸ್ಟ್ರಿ ನನ್ನ ಬೆಳೆಸಿದೆ ನಿಜ ಹೇಳಬೇಕು ಅಂದರೆ ನಾನು ಇಷ್ಟು ವರ್ಷದಿಂದ ವರ್ಕ್ ಮಾಡಿರೋ ಡೈರೆಕ್ಟರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸು, ಪ್ರೊಡಕ್ಷನ್ ಹೌಸು, ಅಥವಾ ನನ್ನ ಜೊತೆ ಆ್ಯಕ್ಟ್ ಮಾಡೋ ಸಹ ಕಲಾವಿದರು ಎಲ್ಲರೂ ಸೇರಿ ಏನೋ ಟುಡೇ ವಾಟ್ ಐ ಆಮ್ ನನ್ನ ಬೆಳೆಸಿದ್ದಾರೆ. ಅದೊಂದು ಗ್ರ್ಯಾಟಿಟ್ಯೂಡ್ ನನಗೆ. ಜೊತೆಯಲ್ಲಿ ಅದೇ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗಿಂದಲೂ ಈಗ ಸೀನ್ ಪೇಪರ್ ಓದಿದಾಗ ಅಥವಾ ಕತೆಗಳನ್ನ ಕೇಳಿದಾಗ ಇನ್ನೂ ಏನಾದರೂ ಚೆನ್ನಾಗಿ ಮಾಡಬೇಕು ಅಥವಾ ಇನ್ನೂ ಹೊಸದಾಗಿ ಏನಾದರೂ ಮಾಡಬೇಕು. ಐ ಅಗ್ರಿ. ಅಂದರೆ ಟೆಲಿವಿಷನಲ್ಲಿ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ. ಅಂದರೆ ಎಕ್ಸಾಜುರೇಟೆಡ್ ಥಿಂಗ್ಸ್ ಇರಲ್ಲ, ಲಾರ್ಜರ್ ದೆನ್ ಲೈಫ್ಗಿಂತ. ಅದಕ್ಕೆ ಪ್ರಾಬಬ್ಲಿ ಜಾಸ್ತಿ ಬೇಗ ಜನಕ್ಕೆ ಹತ್ರ ಆಗ್ತೀವಿ ಅನ್ಸುತ್ತೆ. ಸೊ ತುಂಬ ಕನೆಕ್ಟ್ ಆಗ್ತಾರಲ್ಲ, ಹಾಗಾಗಿ ರಿಯಲಿಸ್ಟಿಕ್ ಸ್ಟೋರೀಸು ತುಂಬ ಅಂದರೆ ಜನಕ್ಕೆ ಇನ್ನೂ ಹತ್ರ ಆಗೋಂಥ ಸಬ್ಜೆಕ್ಟ್ಸು ಇನ್ನೂ ಮಾಡ್ಬೋದು, ಆ ಥರದ್ದೆಲ್ಲ ಅನ್ನಿಸ್ತಾ ಇತ್ತು. ಸೊ ಆ್ಯಂಡ್ ನಿಮಗೆ ಗೊತ್ತು, ಟೆಲಿವಿಷನ್ ಫೀಲ್ಡಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋದು ಅಂದರೆ ಪ್ರೊಡಕ್ಷನ್ ಅಂತ. ಸೊ ಆಬ್ವಿಯಸ್ಲಿ ಆ ಆಸೆ ಎಲ್ಲ ರೀತಿಯೂ ಮನಸ್ಸಲ್ಲಿ ಇತ್ತು. ಇದು ಅಂದರೆ ಅಂದ್ಕೊಳ್ದೆ ಕೂಡ ಬಂದಿದ್ದು. ಅಂದರೆ ಹೇಳಿದ್ನಲ್ಲ, ಇನ್ನೇನು ಶುರು ಮಾಡೋಣ ಅಂದರೆ ಆ ಥರ ಅಂದ್ಕೊಳ್ತಾ ಇರೋವಾಗ ಈ ಪ್ರಾಜೆಕ್ಟ್ಗೆ ಶ್ರವಂತ್ ಅವರು ಆ್ಯಕ್ಚುಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಕಾಲ್ ಮಾಡಿದ್ದು. ಸೊ ಆ ಡಿಸ್ಕಷನ್ ಹಾಗೆ ಒಂದಕ್ಕೊಂದು ಲೀಡ್ ಆಗಿ ಆಮೇಲೆ ಗಾಟ್ ಕನೆಕ್ಟೆಡ್ ಅಂದರೆ ಈ ಇಡೀ ತಂಡಕ್ಕೆ. ಮತ್ತು ಅಂದರೆ ಇದಾಗಿ ಸರಿ ನಾನೇ ಪ್ರೊಡ್ಯೂಸ್ ಮಾಡೋಣ ಅಂತ ಆಗಿ ಇಷ್ಟು ಅಂದರೆ ಮುಂದುವರೆದು ಇವತ್ತು ಎಲ್ಲ ಒಂದು ಫ್ಯಾಮಿಲಿ ಆಗಿದ್ದೀವಿ. ಶ್ರವಂತ್ ಅವ್ರು ಇರ್ಬೋದು, ನಮ್ಮ ಕಲಾವಿದರು ಇರ್ಬೋದು. ನಿಜವಾದ ಒಂಥರ ನಂದಗೋಕುಲ ಫೀಲ್ ಇದೆ. ಆ್ಯಂಡ್ ಜನಕ್ಕೂ ಅದೇ ಫೀಲ್ ಕೊಡಬೇಕನ್ನೋ ಆಸೆ ಇದೆ. ಅಂದರೆ ಈ ಮೊನಾಟನಿನ ಸ್ವಲ್ಪ ಬ್ರೇಕ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಅಂದರೆ ಇದು ಸ್ವಲ್ಪ ಅಂದರೆ ನಾವು ಫೀಲ್ಡಿಗೆ ಬಂದಾಗ ಇದ್ದಿದ್ದ ಕತೆ ಥರ ಇದೆ. ಅಂದರೆ ಎಲ್ಲ ಜನರೇಷನ್ ಅಯ್ಯೋ ಅಷ್ಟು ದೊಡ್ಡ ಇದಕ್ಕೆಲ್ಲ ಆ ಟೈಮಲ್ಲಿ ಹೆಂಗೆ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಇರ್ತಾಯಿತ್ತು. ಅವರೆಲ್ಲ ಹೆಂಗೆ ಅದಕ್ಕೆ ಖಂಡಿತ ಅವಾಗಿಂದೆಲ್ಲ ನಮ್ಗೇನು ಕನೆಕ್ಟ್ ಆಗಿಲ್ಲದೆ ಇರಬಹುದು. ಎಷ್ಟೊಂದು ಈಗಿನ ಜನರೇಷನ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು. ಬಟ್ ಆಗೆಲ್ಲ ಫ್ಯಾಮಿಲಿ ಇದೆ ಅಲ್ವಾ. ಈಗ ದೂರದರ್ಶನ ಯಾವುದೋ ಒಂದು ವಿಡಿಯೋ ಮೊನ್ನೆ ಎಲ್ಲೋ ವೈರಲ್ ಆಗಿದೆ, ಯಾವುದೋ
ಯೂಟ್ಯೂಬಲ್ಲಿ ಹಾಕಿರೋದು. ಈಗ ನೋಡಿದ್ರೆ ಯಪ್ಪ, ಆಮೇಲೆ ಫೇಸ್ಬುಕ್ಕಲ್ಲಿ ಯಾರೋ ಒಂದು ಅದ್ಯಾವುದೋ ಗೃಹಭಂಗ ಅಂತ ಹಾಕ್ತಾ ಇದ್ದಾರೆ. ಅವೆಲ್ಲ ನಾವು ಯಾರು ನೋಡೇ ಇಲ್ಲ. ನಮ್ಗೆ ಅವೆಲ್ಲ ಸಿಕ್ಕಿದಾಗ ಆ ಥರದ ಫೀಲ್ ಹಂಗಿದ್ವ ಧಾರಾವಾಹಿಗಳು ಆ ರೇಂಜ್ಗೆ ಒಳ್ಳೆ ಸಿನಿಮಾ ನೋಡೋದ್ರೆ ಫ್ಯಾಮಿಲಿಲಿ ಪ್ರತಿಯೊಬ್ಬರಿಗೂ ಇಂಪಾರ್ಟೆನ್ಸ್ ಇರುತ್ತೆ. ಅಂದ್ರೆ ಆ ಕತೆಗಳಲ್ಲಿ ಅಂದ್ರೆ ಎಲ್ಲರ ಪಾಯಿಂಟ್ ಆಫ್ ವ್ಯೂ ಇಂದ ಕತೆ ಹೋಗುತ್ತೆ. ಚೇಂಜ್ ಆಗಿತ್ತು, ಈಗ ಸ್ವಲ್ಪ ಚೇಂಜ್ ಆಗಿತ್ತು ಅಲ್ವಾ? ಅಂದ್ರೆ ಬರೀ ಯಂಗ್ಸ್ಟರ್ಸ್ ಸ್ವಲ್ಪ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಬರ್ತಾ ಇತ್ತು. ತಪ್ಪಂತೆಲ್ಲ ಗೊತ್ತಲ್ಲ, ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ. ಈಗ ಮತ್ತೆ ಅಂದ್ರೆ ಅಗೇನ್ ಎಲ್ಲರಿಗೂ ಇಂಪಾರ್ಟೆನ್ಸ್ ಇರಬೇಕು. ಆಮೇಲೆ ಕತೆ ಫಾಸ್ಟ್ ಆಗಿ ಹೋಗ್ಬೇಕು, ಮೂವ್ ಆಗ್ತಾ ಇರಬೇಕು. ಆ ಇಂಟ್ರೆಸ್ಟ್ ಎಲ್ಲೂ ಕಳ್ಕೋಬಾರ್ದು ಜನ ಅಂತ. ಸೊ ಐ ಹೋಪ್ ಅದನ್ನ ತಗೊಂಡು ಬರ್ತೀವಿ ಅಂತ. ಹೌದು, ಈಗ ಆರಂಭದಲ್ಲೇ ಅದು ಪ್ರೂವ್ ಆಗಿದೆ. ಅಂದರೆ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿದೆ. ಏನೋ ಒಂದು ಮತ್ತೆ ನೀವು ಹೇಳ್ದಂಗೆ ಚೇಂಜ್ ಕೇಳ್ತಾರೆ ಅಲ್ವಾ ಜನ, ಹಂಗೆ ಇದು ಒಂದು ಹೊಸದು ಮತ್ತೆ ರಿಪೀಟ್ ಆಗಿದ್ರು ಕೂಡ ಹೊಸದೇನೋ ಅಂತ ಅನ್ಸೋ ಥರ. ಈಗ ಒಬ್ರು ಸೀನಿಯರ್ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಹೇಳಿದ್ರು ನನಗೆ, ನಾನು ಮಾತಾಡಿಸ್ತಾ ಸರು, ಇಲ್ಲಮ್ಮ ಸೀತಾರಾಮ್ ಸರ್ದು ಫ್ಲೇವರ್ ಏನಿತ್ತು ಅದನ್ನ ಈ ಕಾಲಕ್ಕೆ ಕ್ಯಾಪ್ಸುಲ್ ರೀತಿ ಕೊಡ್ತಾ ಇದ್ದಾನೆ ಶ್ರವಂತ್ ಅಂತ ಹೇಳಿದ್ರು. ಅಂದ್ರೆ ಇನ್ಸ್ಟೆಂಟ್ ಆಗಿ ಚಿಕ್ಕದಾಗಿ ಕ್ರಿಸ್ಪ್ ಆಗಿ ಬೇಕು ಈಗಿನ ಜನಕ್ಕೆ. ಲೆಂತಿಯಾಗಿ ಒಂದ್ ಸೀನನ್ನ 20 ನಿಮಿಷ ಎಲ್ಲ ನೋಡಲ್ಲ ಯಾರು. ಸೊ ಅವನು ಅದನ್ನ ತುಂಬಾ ಚೆನ್ನಾಗಿ ಕ್ಯಾಪ್ಸುಲ್ ರೀತಿ ಕೊಡ್ತಾ ಇದ್ದಾನೆ. ಅಷ್ಟು ಸೀನಿಯರ್ ಆರ್ಟಿಸ್ಟ್ ಒಂದು ಇನ್ಪುಟ್ ಕೊಟ್ಟಾಗ ಅವರಿಗೆ ಅದು ಗೊತ್ತಾಗಿದೆ. ಯಾಕಂದ್ರೆ ಅವರು ಹಳೇದನ್ನು ನೋಡಿದ್ದಾರೆ ಆಕ್ಟ್ ಮಾಡಿ, ಈಗ ಇಲ್ಲ ಆಕ್ಟ್ ಮಾಡಿ ನೋಡ್ತಾ ಇದ್ದಾರೆ. ಸೊ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆ ವರ್ಡ್ ಬಂತು ಅಂದ್ರೆ ಸೊ ನಾವು ಗೆದ್ದಂಗೆ ಅಲ್ವಾ, ಅದು ಜನ ಖಂಡಿತ ಇಷ್ಟ ಆಗುತ್ತೆ. ಸೊ ನಿಮಗೆ ಚಾಲೆಂಜಸ್ ಏನಿದೆ ಇವಾಗ ಆಸ್ ಎ ಪ್ರೊಡ್ಯೂಸರ್? ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಿಗಿನ್ ಮಾಡುವಾಗ ಸ್ವಲ್ಪ ಚಾಲೆಂಜಸ್ ಇತ್ತು, ಇಲ್ಲ ಅಂತಲ್ಲ. ಒಂದು ಮೊದಲನೇ ಸಲ ಮಾಡ್ತಾ ಇರೋ ಆತಂಕ, ಹೇಗಾಗುತ್ತೋ ಏನಾಗುತ್ತೋ ಅಂತ. ಆಮೇಲೆ ಎಲ್ಲಿ ತಪ್ಪು ಮಾಡ್ತಾ ಇದ್ದೀವೋ ಎಲ್ಲ ಅಂದರೆ ನೀಟಾಗಿ ಬರಬೇಕು ಅನ್ನೋ ಆಸೆ ಆಫ್ಕೋರ್ಸ್ ಇರುತ್ತಲ್ಲ, ಹಾಗೆಲ್ಲ ಇತ್ತು. ಬಟ್ ಈಗ ಎಲ್ಲ ಒಂದು ರೀತಿ ಅಂದರೆ ಸೆಟ್ ಆಗಿದೆ. ಹಾಗಾಗಿ ಇನ್ಮೇಲೆ ಅಂತ ಅಂದರೆ ಆತಂಕ ಪಡೋವಂಥದ್ದು ಏನಿರಲ್ಲ ಅಂತ ಅನ್ಸುತ್ತೆ. ಅಂಥ ಸ್ಟ್ರೆಸ್ಫುಲ್ ಅಂತ ಏನಿದ್ರು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ಬೇಕು. ನಾನು ಟೀಮ್ ಅವ್ರಿಗೂ ಅದೇ ಹೇಳೋದು, ಯಾವತ್ತು ಯಾವ ಸೆಟ್ಟಲ್ಲಿ ಖುಷಿಯಾಗಿ ಕೆಲಸ ಮಾಡ್ತೀವಿ, ಎಲ್ಲರೂ ಪಾಸಿಟಿವ್ ಆಗಿರ್ತಾರೆ, ಅದು ವರ್ಕ್ ಆಗೇ ಆಗುತ್ತೆ ಮೇಡಮ್. ಬಿಕಾಸ್ ನಾನು ನೋಡ್ಕೊಂಬಂದಿದ್ದೀನಲ್ಲ, ಅಂದರೆ ನಮ್ಮ ಹಿಟ್ಟಾಗಿರೋ ಸೀರಿಯಲ್ಗಳನ್ನು ಯೋಚನೆ ಮಾಡಿದ್ರೆ ಆ್ಯಕ್ಚುಲಿ ಮೋರ್ ದೆನ್ ಎನಿಥಿಂಗ್ ಆ ಪಾಸಿಟಿವಿಟಿ ಇರಬೇಕು. ಅಂದರೆ ಎಲ್ಲರೂ ಖುಷಿಯಿಂದ ಕೆಲಸ ಮಾಡಬೇಕು, ಆಮೇಲೆ ಇಂಟ್ರೆಸ್ಟಿಂದ ಕೆಲಸ ಮಾಡಬೇಕು, ಆಗ ಖಂಡಿತ ಕ್ಲಿಕ್ ಆಗುತ್ತೆ ಅಂತ. ಈಗ ನಿಮ್ಮನ್ನು ನಾವು ಸ್ಕ್ರೀನ್ ಮೇಲೆ ಯಾವಾಗ ನೋಡ್ತೀವಿ? ಸೂನ್, ಆದಷ್ಟು ಬೇಗ. ಯಾಕಂದರೆ ನಾವು ನಿಮ್ಮನ್ನು ನಿಜವಾಗ್ಲೂ ಮಿಸ್ ಮಾಡ್ಕೊತಾ ಇದ್ದೀವಿ. ನೀವು ಸ್ಕ್ರೀನ್ ಮೇಲೆ ಬರ್ಬೇಕು. ನೀವು ಪ್ರೊಡ್ಯೂಸರ್ ಆಗಿ ಇನ್ನೂ 4 ಸೀರಿಯಲ್ ಪ್ರೊಡ್ಯೂಸ್ ಮಾಡಿ, ನಾವು ಬೇಡ ಅನ್ನಲ್ಲ, ಬಟ್ ಆರ್ಟಿಸ್ಟ್ ಆಗಿ ನಾವು ನಿಮ್ಮನ್ನು ಮಿಸ್ ಮಾಡ್ಕೊಬಾರ್ದು. ಸೊ ನೀವು ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಬನ್ನಿ. ಈ ಸೀರಿಯಲಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮನ್ನು? ಗೊತ್ತಿಲ್ಲ, ನೋಡೋಣ ಮುಂದೆ. ಸೀರಿಯಲ್ಸ್ ಏನು ಅಂತ ಹೇಳೋಕ್ಕಾಗಲ್ಲ ಅಲ್ವಾ, ಅಂದರೆ ಕತೆ ಬೆಳೀತಾ ಹೋಗುತ್ತೆ, ಹೇಗೆ ಟರ್ನ್ಸ್ ತೊಗೊಳುತ್ತೆ ಅಂತ. ನನಗೇನಂದರೆ ಆ್ಯಕ್ಟಿಂಗ್ ಅಂದರೆ ನಿಮ್ಗಿಂತ ಜಾಸ್ತಿ ನಾನು ಮಿಸ್ ಮಾಡ್ಕೊಳ್ತೀನಿ ಆ್ಯಕ್ಚುಲಿ. ಬಂದ್ರೂ ಸೆಟ್ಗೆ ಏನೋ ಒಂಥರ ಅದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋ ಫೀಲಿಂಗೇ ಬೇರೆ. ನಾನು ತುಂಬ ಮಿಸ್ ಮಾಡ್ಕೊತೀನಿ. ಎಸ್ಪೆಷಲಿ ಎಲ್ಲರೂ ಇವಾಗ ನಮ್ಮ ಇದರಲ್ಲಿ ಯಂಗ್ಸ್ಟರ್ಸ್ ಯಾರಿದ್ದಾರೆ ಅವರೆಲ್ಲ ಹೊಸಬ್ರು ಎಷ್ಟೆಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂದರೆ ಅದು ನೋಡಿದಾಗ, ಅಥವಾ ಸೀನಿಯರ್ಸ್ನ ನೋಡಿದಾಗ. ಸೊ ನಮಗೂ ಅದು ಮಿಸ್ ಆಗುತ್ತೆ. ಬಿಕಾಸ್ ಅಪ್ಲಾಸ್ ಯಾವಾಗಲೂ ಸಿಗೋದು ನಿಮಗೆ ಗೊತ್ತು ಆರ್ಟಿಸ್ಟ್ಗಳಿಗೆ, ಆ್ಯಂಡ್ ನಾವು ಅದಕ್ಕೆ ತುಂಬ ಅಭ್ಯಾಸ ಆಗಿಬಿಟ್ಟಿರುತ್ತೆ ನಮಗೆ. ಕೆಲವ್ರು ಹೇಳ್ತಾರಲ್ಲ, ಪೇಮೆಂಟ್ ಬರುತ್ತೋ ಇಲ್ವೋ, ಜನಗಳ ಚಪ್ಪಾಳೆ ಅದೇ ನಮಗೆ ಖುಷಿ ತರೋದು ಅಂತ. ಸೊ ನಮ್ಗೆ ಅದು ತುಂಬ ಅಭ್ಯಾಸ ಆಗ್ಬಿಟ್ಟಿದೆ. ಏನು ಅಂದರೆ ಜನ ಗುರ್ತಿಸೋದು ನಮ್ಮ ಕೆಲಸನ. ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ, ಇವಾಗ ಶ್ರವಂತ್ ಅವ್ರು ನಿಮ್ಗೆ ಗೊತ್ತು ಅಂದರೆ ನೋಡಿದ್ರಿ ಎಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ ಅಂತ. ಅಷ್ಟು ಬೇಗ ರೆಕಗ್ನಿಷನ್ ಸಿಗಲ್ಲ ಅಂದರೆ ಜನರ ಮಧ್ಯೆ ನಿಜ. ಸೊ ಅದಕ್ಕೆ ನಾವು ಅಭ್ಯಾಸ ಆಗ್ಬಿಟ್ಮೇಲೆ ನಮಗೆಲ್ಲೋ ಒಂದು ಕಡೆ ಅದು ಮಿಸ್ ಆದಂಗೆ ಅನಿಸುತ್ತೆ. ಒಂದು ಎರಡನೇದು ಒಂದ್ಸಲ ಆರ್ಟಿಸ್ಟ್ ಆದರೆ ಫಾರ್ ಎವರ್ ದೇ ಆರ್ ಆರ್ಟಿಸ್ಟ್. ಹೌದು, ಕೊನೆ ಉಸಿರಿರೋವರೆಗೂ ಆರ್ಟಿಸ್ಟೇ ಅದು. ಹೌದು, ಏನಂದರೆ ಒಂದು ಒಳ್ಳೆ ಪಾತ್ರದಿಂದ ಮತ್ತೆ ಬರಬೇಕು ಅಂತ ಒಂದು, ಎರಡನೇದು ವಿಭಿನ್ನವಾದ ಪಾತ್ರದಿಂದ ಬರಬೇಕು ಅಂತ. ಆ್ಯಂಡ್ ನಿಮಗೆ ಗೊತ್ತು, ಆರ್ಟಿಸ್ಟ್ಗಳು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ಅಂದರೆ ಮೊನಾಟನಸ್ ಅನ್ಸೋಕೆ ಶುರು ಆಗುತ್ತೆ ಜನಕ್ಕೆ. ಸೊ ಒಂದು ಡಿಫ್ರೆಂಟ್ ರೋಲ್ ಮಾಡಬೇಕಂದ್ರೆ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಕಮ್ ಬ್ಯಾಕ್ ಮಾಡಿದ್ರೆ ಎಫೆಕ್ಟಿವ್ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಈಗ ಪರ್ಸ್ನಲ್ ಲೈಫಲ್ಲೂ ಒಂದಷ್ಟು ಚೇಂಜಸ್ ಆಗೇ ಆಗುತ್ತೆ. ಹೌದು, ಆ್ಯಸ್ ಅನ್ ಆರ್ಟಿಸ್ಟ್ ಅವನ್ನ ಅದ್ರ ಜೊತೆಗೇ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಮನೇನೂ ಬ್ಯಾಲೆನ್ಸ್ ಮಾಡಬೇಕು, ಈ ಕಡೆನೂ ಫ್ರೇಮಲ್ಲೂ ನೀವು ಇರಬೇಕು. ನಿಮ್ಮ ಲೈಫಲ್ಲಿ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ನಡೀತಾ ಹೋಯಿತು? ನಮಗೊಂಚೂರು ಏನಾದರೂ ಹೇಳಕ್ಕೆ ಸಾಧ್ಯನಾ?
ಅಂದ್ರೆ ಯಾವ್ದ್ರ ನೀವು ಬಗ್ಗೆ ಆರ್ಟಿಸ್ಟ್ particular ಆಗಿ ಆಗಿ ಏನೋ ಕೇಳ್ತಾ ಓಕೆ ಇರೋದು? ಈಗ ಆಸ್ ಎನ್ ಏನು ಮನೆಯಲ್ಲಿ ಹೆಂಡತಿಯಾಗಿ ತಾಯಿಯಾಗಿ ಎಲ್ಲ ನೀವು ಒಂದು ಅದೇ ಒಂದು ಬೇರೆ ಕ್ಯಾಟಗರಿಗೆ ಬಂದ್ಬಿಡತ್ತೆ. ಬಟ್ ಇಲ್ಲೂ ಆಸೆ ಇದೆ ಮಾಡಬೇಕು ಅಂತ. ಈಗ ಪ್ರೊಡಕ್ಷನ್ ಕೂಡ ನೋಡ್ಕೊತಾ ಇದ್ದೀರಾ, ರೈಟ್? ನಾವು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಹೆಂಗೆ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಯಿತು? ಆ್ಯಕ್ಚುಲಿ ಯಾವುದೇ ಕೆಲಸ ಆಗಲಿ ಇಷ್ಟಪಟ್ಟು ಮಾಡಿದ್ರೆ ಅಂದರೆ ಅದು ಕಷ್ಟ ಅಂತ ಅನ್ಸಲ್ಲ ಅಲ್ವಾ. ಸೊ ಈ ಇಂಡಸ್ಟ್ರಿಲಿ ಆ್ಯಕ್ಟ್ ಮಾಡೋದಿರ್ಬೋದು, ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಅಂದರೆ ಫ್ಯಾಮಿಲಿ ಟೈಮ್ ಕೂಡ ನಾನು ಅಷ್ಟೇ ಅಂದರೆ ಮಿಸ್ ಮಾಡಲ್ಲ. ಅದಕ್ಕೋಸ್ಕರನೇ ಒಂದೇ ಪ್ರಾಜೆಕ್ಟ್ ಮಾಡ್ತಿದ್ದೆ ಆ್ಯಕ್ಟ್ ಮಾಡುವಾಗ. ಯಾಕಂದರೆ ಅಂದರೆ ಎಸ್ಪೆಷಲಿ ಮದುವೆ ಆದಮೇಲೆ, ಮಗು ಆದಮೇಲೆ, ಯಾಕಂದರೆ ಮನೆ ಕಡೆನೂ ಟೈಮ್ ಕೊಟ್ಟಾಗತ್ತೆ. ಎಸ್ಪೆಷಲಿ ಅಂದರೆ ತಾಯಿ ಆದಮೇಲೆ ಮಾತ್ರ ಅದು ಎಲ್ಲದಕ್ಕಿಂತ ದೊಡ್ಡ ಜವಾಬ್ದಾರಿ. ಸೊ ಅದನ್ನು ನೋಡಿಕೊಂಡು ಪ್ರಾಜೆಕ್ಟ್ ಒಂದು ಮಾಡಿಕೊಂಡು ಎರಡು ಕಡೆನೂ ತೂಗಿಸ್ಕೊಂಡು ಹೋಗ್ತಾ ಇದ್ದೆ. ಈಗ ಪ್ರೊಡ್ಯೂಸರ್ ಆದಮೇಲೆ ನಾನು ನಿಮ್ಗೆ ಹೇಳಿದ್ನಲ್ಲ, ಒಳ್ಳೆ ಟೀಮ್ ಸಿಕ್ಕಿದೆ, ಒಳ್ಳೆ ಡೈರೆಕ್ಟ್ರ್ ಸಿಕ್ಕಿದ್ದಾರೆ. ಸೊ ಅಂತ ಅಂದರೆ ಅದರಿಂದ ನಾನು ಸ್ವಲ್ಪ ಆರಾಮಾಗಿದ್ದೀನಿ ಅಂತ ಹೇಳ್ಬೋದು. ಎರಡನೇದಾಗಿ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕಷ್ಟೇ. ನನಗೇನು ಅಂಥ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ಆ್ಯಕ್ಟ್ ಮಾಡದೇ ಇರೋದ್ರಿಂದ. ಆ್ಯಕ್ಚುಲಿ ಆ್ಯಕ್ಟ್ ಮಾಡಿದರೆ ಅದು ಇದು ಮೂರೂ ಒಂದೇ ಸಾರಿ ಕಷ್ಟ ಆಗಿರೋದು. ಇದು ಸ್ವಲ್ಪ ನನಗೆ ಹೊಸದಾಗಿರೋದ್ರಿಂದ ಇದೆಲ್ಲ ಸೆಟ್ ಆದಮೇಲೆ ಆಮೇಲೆ ಆ್ಯಕ್ಟ್ ಮಾಡೋಣ ಅಂತ. ಅದಕ್ಕೆ ಈಗ ನಿಮ್ಮ ಮತ್ತು ಶ್ರವಂತ್ ಒಂದು ಬಾಂಡಿಂಗ್ ಶುರುವಾಗಿದ್ದೆ ಎಲ್ಲಿಂದ? ಇದು ಇಲ್ಲಿವರೆಗೂ ಬಂದು ನಿಂತಿದ್ದು ಹೆಂಗೆ ಈ ಜರ್ನಿ? ನಾವು ಆ್ಯಕ್ಚುಲಿ ಪುಟ್ಟಗೌರಿ ಮದುವೆ ಗೊತ್ತಿಲ್ಲ ನಿಮಗೆ, ಅಲ್ಲಿಂದ ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಅದೇನೋ ಗೊತ್ತಿಲ್ಲ, ಫಸ್ಟ್ ಡೇ ಬಂದಾಗಿಂದ 1-2 ಸಲ ಮ್ಯಾಮ್ ಅಂತ ಕರೆದ್ರು. ಆಮೇಲೆ ನಂಗೆ ಯಾಕೋ ನಂಗೆ ಕರೆಯೋಕ್ಕೊಂಥರ ಅನ್ನಿಸ್ತದೆ ಅಂದ್ಬಿಟ್ಟು ಅಕ್ಕ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಸೊ ವಿ ಹ್ಯಾಡ್ ಅ ಗುಡ್ ಬಾಂಡಿಂಗ್ ಅಲ್ಲಿನೇ. ಅದಾದಮೇಲೆ ನಾನು ಅವ್ರ ಡೈರೆಕ್ಷನಲ್ಲಿ ಒಂದು ಪ್ರಾಜೆಕ್ಟ್ಗೆ ಗೆಸ್ಟ್ ಆರ್ಟಿಸ್ಟಾಗಿ ಹೋಗಿದ್ದೆ. ಸೊ ಅಲ್ಲಿ ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ. ಅಂದರೆ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಹುಡುಗ ಇವಾಗ ಡೈರೆಕ್ಷನ್ ಕಲಿತು ಇಷ್ಟು ಚೆನ್ನಾಗೆ ಅಂದರೆ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅಂತ ತುಂಬ ಖುಷಿ ಆಯಿತು. ಐ ರಿಯಲಿ ಅಪ್ರಿಷಿಯೇಟ್ ಹಿಸ್ ಜರ್ನಿ ಅಲ್ಲಿಂದ. ಸೊ ಅದಾದಮೇಲೆ ಈ ಪ್ರಾಜೆಕ್ಟಲ್ಲಿ ಮತ್ತೆ ಅಂದರೆ ನಾವು ಅಂದ್ಕೊಂಡೇ ಇರಲಿಲ್ಲ ಬಿಡಿ, ಅಂದರೆ ಈ ಥರ ಮತ್ತೆ ಕೆಲಸ ಮಾಡ್ತೀವಿ ಒಟ್ಟಿಗೆ, ಹೀಗೆಲ್ಲ ಆಗುತ್ತೆ ಅಂತ. ಸಮಥಿಂಗ್ ಸರ್ಪ್ರೈಸಿಂಗ್ ನಮಗೂ. ಇಲ್ಲ, ಅದು ಡೆಸ್ಟಿನಿ ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ. ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅಲ್ವಾ? ಹೌದು. ಬಟ್ ಇವಾಗ ಇಷ್ಟು ಚೆನ್ನಾಗಿ ನಂದ ಗೋಕುಲ ಹೋಗ್ತಾ ಇದೆ. ಕಥೆನ ಫೈನಲ್ ಮಾಡಬೇಕಾದ್ರೆ ಅಥವಾ ನೀವೆಷ್ಟು ಈ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ದೀರಾ? ಕತೆ ನಾನು ಹೇಳಿದ್ನಲ್ಲ, ಕತೆ ಅಂದರೆ ನನಗೆ ತುಂಬ ಇಷ್ಟ ಅಂತ. ಕತೆನೇ ಜನಕ್ಕೆ ಕನೆಕ್ಟ್ ಆಗೋದು. ನಾನು ಪ್ರತಿ ಸೀನು ಈಗ ಮುಂಚೆನೇ ಓದಿದ್ರು ಮತ್ತೆ ಇವತ್ತು ಬೆಳಗ್ಗೆ ಶೂಟಿಂಗ್ ಇದೆ ಅಂದರೆ ಮತ್ತೆ ಕುತ್ಕೊಂಡು ಸೀನ್ ಪೇಪರೆಲ್ಲ ಓದ್ತೀನಿ. ನನಗದು ಭಾಳ ಖುಷಿ. ಸೊ ತುಂಬ ನನಗೇನೆಂದರೆ ಆ್ಯಸ್ ಅ ಪ್ರೊಡ್ಯೂಸರ್ ಎಲ್ಲರೂ ಅಂದರೆ ಈಗ ಒಬ್ಬರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಫ್ಲೋನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ನನ್ನ ಇನ್ನೊಂದು ಇಂಟೆನ್ಷನ್. ಸೊ ನಾವೆಲ್ಲ ಅಂದರೆ ತುಂಬ ಸಮರ್ಥರನ್ನೇ ಹಾಕಿದ್ದೀವಿ ಅಂತ ಹೇಳ್ಬೋದು ಪ್ರೌಡಾಗಿ. ಸೊ ಹಾಗಾಗಿ ನಾನು ತುಂಬ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ, ಬಟ್ ಐ ಅಬ್ಸರ್ವ್ ದ ಪ್ರಾಸೆಸ್ ಆ್ಯಂಡ್ ಎಲ್ಲನೂ ತಿಳ್ಕೊತಾ ಇದ್ದೀನಿ. ಸೊ ದಟ್ ನನ್ನ ಇನ್ಪುಟ್ ತುಂಬ ಅಗತ್ಯ ಇದೆ, ಬೇಕಾಗತ್ತೆ ಅಂದಾಗ ಮಾತ್ರ ಇಂಟರ್ಫಿಯರ್ ಆಗ್ತೀನಿ. ಬಿಕಾಸ್ ಆರ್ಟಿಸ್ಟ್ ಆಗಿನೇ ಹೇಳ್ತಾ ಇದ್ದೀನಿ, ತುಂಬ ನಮಗೆ ಹಿಡಿದಿಟ್ಟು ಯಾರಾದರೂ ಡೈರೆಕ್ಷನ್ ಮಾಡಿಸಿದ್ರೆ ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಅದು ವರ್ಕ್ ಆಗಲ್ಲ. ಆ್ಯಕ್ಚುಲಿ ನಮ್ಮ ಮನೋಧರ್ಮ ಆಮೇಲೆ ಅವ್ರಿಗೇನು ಬೇಕು ಎರಡೂ ಮ್ಯಾಚ್ ಆಗಬೇಕು, ಆಗಲೇ ಬಿಡಬೇಕು, ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಎಸ್, ನಮ್ಮ ಇನ್ವಾಲ್ವ್ಮೆಂಟ್ ಇಸ್ 100%, ಬಟ್ ಸದ್ಯಕ್ಕೆ ಇಂಟರ್ಫಿಯರ್ ಆಗ್ತಾ ಇಲ್ಲ ನಾನು. ಓನ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಅಷ್ಟೇ. ಇಟ್ಸ್ ಸೂಪರ್. ಈಗ ಅಮೃತ ಆಗಿರ್ಬೋದು, ಅರವಿಂದ್ ಸರ್ ಆಗಿರ್ಬೋದು, ಇವರೆಲ್ಲರನ್ನೂ ಕಾಸ್ಟ್ ಏನು ನೀವೆಲ್ಲರನ್ನೂ ಹಿಂಗೆ ಒಟ್ಟಿಗೆ ಸೇರಿಸಿರೋದು ನೋಡ್ತಿದ್ರೆ ಒಂಥರ ಆಶ್ಚರ್ಯನೂ ಆಗುತ್ತೆ. ಈ ಸೆಲೆಕ್ಷನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರಿ? ನೀವು ಹೆಂಗೆ ಇದರಲ್ಲಿ ಏನಾದರೂ ಜವಾಬ್ದಾರಿ ತೊಗೊಂಡಿದ್ರಾ? ಹಿಂಗೆ ಸ್ಪಿಕ್ ಮಾಡೋಣ ಈ ಥರದವ್ರದ್ದು ಅಂತ? ಹೌದು, ಎಲ್ಲ ಡಿಸ್ಕಸ್ ಮಾಡಿದ್ದು ಶ್ರವಂತ್ ಅವರು ಮತ್ತು ನಾವು. ಸೊ ಇವಾಗ ನಿಮ್ಮನ್ನು ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ನೋಡಬೇಕಂತ ನಾವು ಕಾಯ್ತಿದ್ದೀವಿ, ಅಲ್ಲಿ ಅವರು ಕಾಯ್ತಾ ಇದ್ದಾರೆ. ಆ್ಯಂಡ್ ಒಂದೇನಂದರೆ, ನೀವು ಪ್ರೊಡ್ಯೂಸರ್ ಆಗಿದ್ದಂತೂ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ಆರ್ಟಿಸ್ಟ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಒಂದು ಸೆಟ್ಟಲ್ಲಿ ಏನು ನಡೆಯುತ್ತೆ ಮತ್ತು ಹೆಂಗೆ ಅದು ಪ್ರೋಸೆಸ್ ಆಗುತ್ತೆ. ಒಂದೀಗ ನಾವು ಆ್ಯಂಕರಿಂಗ್ ಮಾಡಿ ಒಂದು ಶೋ ಹೆಂಗೆ ಬಿಲ್ಡ್ ಆಗುತ್ತೆ ಅಂತ ನಮ್ಗೆ ಹೆಂಗೆ ಗೊತ್ತಿರುತ್ತೋ ಹಾಗೆ ನಿಮಗೆ ಆ್ಯಕ್ಟ್ ಮಾಡ್ತಾ ಸ್ವಲ್ಪ ಆಚೆ ಈಚೆ ನೋಡ್ತಾ ಒಬ್ಬ ಪ್ರೊಡ್ಯೂಸರು, ಒಬ್ಬರು ಡೈರೆಕ್ಟ್ರು ಕಷ್ಟ ಸುಖಗಳು ಗೊತ್ತಾಗ್ತಾ ನೀವು ಅಷ್ಟೇ ಚೆನ್ನಾಗಿ ಬೆಳೆದ್ಬಿಟ್ಟಿರ್ತೀರ. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇಲ್ಲಿ ಕಾಣಿಸೋದ್ರಲ್ಲಿ ಏನೂ ಇದಿಲ್ಲ. ಬಟ್ ಈ ನಂದ ಗೋಕುಲ ಇಷ್ಟು ವರ್ಷದ ಎಫರ್ಟ್ ಅಂತ ನಾನು ಒಬ್ಬಳದೆ ಖಂಡಿತ ಅಲ್ಲ, ನೋಡ್ತಾ ಇದ್ದೀನಿ. ಹೌದು, ಎಲ್ಲರೂ ಎಕ್ಸ್ಪರ್ಟ್ಸೇ ಇದ್ದಾರೆ ಅಲ್ಲಿ. ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು, ಅವ್ರಿಗೇನು ಹೇಳ್ಕೊಡೋದೇ ಬೇಕಿಲ್ಲ.
ಬಟ್ ನಿಮಗೆ ಈ ಟೈಟಲ್ ಇಡುವಾಗ ಯಾಕೆ ನಂದಗೋಕುಲ ಅಂತ ಇಟ್ಟಿದ್ದು? ಅದು ಚಾನಲ್ ಡಿಶನ್ನ ಅಥವಾ ನಿಮ್ಮ ಡಿಶನ್ನ? ಇಲ್ಲ, ಟೈಟಲ್ ಮಾತ್ರ ನಾನು ಹೇಳಿದ್ನಲ್ಲ ಲಾಸ್ಟಲ್ಲಿ ನಾನು ಜಾಯಿನ್ ಆಗಿದ್ದೀನಿ ಪ್ರಾಜೆಕ್ಟ್ಗೆ ಆಸ್ ಅ ಪ್ರೊಡ್ಯೂಸರ್ ಅಂತ. ಸೊ ಟೈಟಲ್ಲು ಆಲ್ರೆಡಿ ಅಂದರೆ ಶಾರ್ಟ್ ಲಿಸ್ಟ್ ಆಗಿತ್ತು ನಾನು ಬರೋ ಮುಂಚೆ. ಸೊ ಐ ಕಾಂಟ್ ಟೇಕ್ ಕಂಪ್ಲೀಟ್ ಕ್ರೆಡಿಟ್ ಫಾರ್ ದ ಟೈಟಲ್. ಶ್ರವಂತ್ ಅವರು ಚಾನಲ್ ಎಲ್ಲ ಡಿಸ್ಕಷನ್ ಮಾಡಿ ಇಟ್ಟಿದ್ದು. ಸೂಪರ್, ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ. ಆ್ಯಂಡ್ ನಿಮ್ಮನ್ನು ಆದಷ್ಟು ಬೇಗ ಈ ಸೀರಿಯಲಲ್ಲೇ ನೋಡೋಂಗಾಗಲಿ ಅಂತ ನನಗೂ ಆಸೆ ಇದೆ. ನೋಡೋಣ ಹೆಂಗೆ ಅಂತ ನಾವು ಕ್ಯೂರಿಯಾಸಿಟಿಯಿಂದ ಕಾಯ್ತೀವಿ. ನಮಗೂ ಗೊತ್ತು ನೀವು ಎಷ್ಟೊಂದು ವಿಷಯಗಳನ್ನ ಬಿಟ್ಕೊಡೋಕ್ಕಾಗಲ್ಲ, ಇನ್ನು ಇದು ತುಂಬ ಶುರುನಲ್ಲೇ ಇರೋದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನನಗೂ ಅಷ್ಟೇ ಆದಷ್ಟು ಬೇಗ ಮತ್ತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ. ಅದೇ ರೀತಿ ಈ ಪ್ರಾಜೆಕ್ಟು ಇನ್ನೂ ದೊಡ್ಡ ಮಟ್ಟದಲ್ಲಿ ಜನರು ಮೆಚ್ಚುಗೆ ಪಡ್ಕೋಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ ಈ ಜರ್ನಿ ನಮ್ಮನ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ. ಖಂಡಿತ ಸೂಪರ್ ಡೂಪರಾಗೆ ಕರ್ಕೊಂಡು ಹೋಗುತ್ತೆ. ಯಾಕೆ ಅಂದರೆ ಎಲ್ಲರದು ಒಳ್ಳೆ ಮನಸ್ಸಿದೆ ಇಲ್ಲಿ, ಎಲ್ಲರಿಗೂ ತುಂಬ ಪಾಸಿಟಿವ್ ವೈಬ್ ಇದೆ. ಆ್ಯಂಡ್ ಆ ಸಕ್ಸಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಮ್ಮ ನಂದಗೋಕುಲನ ಮಿಸ್ ಮಾಡಿದೆ, ತಪ್ಪದೆ ನೋಡಿ. 100% ಎಂಟರ್ಟೈನಿಂಗ್ ಆಗಿದೆ. ಅದರಲ್ಲಂತೂ ಖಂಡಿತ ಮೋಸ ಇಲ್ಲ. ಆ್ಯಂಡ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್ಗಳಿಗೆ ಕನೆಕ್ಟ್ ಆಗುತ್ತೆ. ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಮನೇಲಿ ಮಕ್ಕಳಿರ್ಬೋದು, ಅತ್ತಿಗೆ ನಾದ್ನೀರು ಇರ್ಬೋದು, ಸಿಬ್ಲಿಂಗ್ಸ್ ಜಗಳ ಇರ್ಬೋದು, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಸೊ ಪ್ಲೀಸ್ ನೋಡಿ, ನಮ್ಮ ಪ್ರಾಜೆಕ್ಟ್ನ ಹಾರೈಸಿ. ನಿಮಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಂದಗೋಕುಲ ಸೀರಿಯಲ್ನ ಖಂಡಿತ ಪಡ್ತೀರಾ. ಮುಂದೇನೂ ಕತೆ ಅಷ್ಟೇ ಚೆನ್ನಾಗಿ ಮುಂದುವರಿಯುತ್ತೆ. ಆ್ಯಂಡ್ ಯಾರಿಗೆಲ್ಲ ಏನೆಲ್ಲ ಇಷ್ಟ ಆಗ್ತಿದೆ ಅಥವಾ ಏನೆಲ್ಲ ನಿಮಗೆ ಕರೆಕ್ಷನ್ಸ್ ಆಗಬೇಕು ಅನಿಸುತ್ತೆ, ಮುಕ್ತವಾಗಿ ದಯವಿಟ್ಟು ಕಮೆಂಟ್ ಮಾಡಿ, ಅವರಿಗೆ ಅದನ್ನು ನಾನು ತಲುಪಿಸ್ತೀನಿ. ಅವ್ರಿಗೂ ಈ ಜರ್ನಿನಲ್ಲಿ, ಯಾಕಂದರೆ ನಿಮಗೋಸ್ಕರ ನಿಮಗಾಗಿಯೇ ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ ಇದು. ಅವ್ರು ಏನೇ ಆರ್ಟಿಸ್ಟ್ ಆಗಿದ್ರು, ಪ್ರೊಡ್ಯೂಸರ್ ಆಗಿದ್ರು, ಎಂಡ್ ಆಫ್ ದ ಡೇ ಅವ್ರು ಹೇಳಿದ್ದು ಜನರ ಚಪ್ಪಾಳೆನ ಗಿಟ್ಟಿಸ್ಬೇಕು ಅಂತ ಅಲ್ವಾ? ಸೊ ನಿಮ್ಮ ಚಪ್ಪಾಳೆ ಈ ಪ್ರಾಜೆಕ್ಟಿಗೆ ಒಂದು ದೊಡ್ಡ ಸ್ಟ್ರೆಂತ್. ಸೊ ಎಲ್ಲ ನೋಡ್ತೀರಲ್ಲ. ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.